ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೈಸೂರಲ್ಲಿ ಮತ್ತೊಂದು ಬೆಚ್ಚಿ ಬೀಳುವ ಘಟನೆ ನಡೆದಿದೆ. ಹೆಂಡತಿ ಇಬ್ಬರು ಹೆಣ್ಮಕ್ಕಳನ್ನ ಕೊಂದು ತಾನು ನೇಣಿಗೆ ಶರಣಾಗ್ಬಿಟ್ಟಿದ್ದಾನೆ. ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆಯಲ್ಲಿ ನಡೆದಿರುವಂತ ಬೆಚ್ಚಿ ಬೀಳಿಸುವ ಭೀಕರ ಘಟನೆ ಇದು. ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಹರೀಶ್ ಕೊಂದಾಕಿರೋದು. ಕೌಟುಂಬಿಕ ಕಲಹದಿಂದ ಕೊಲೆಯಾಗಿರುವಂತ ಶಂಕೆ. ಒಂದೇ ಮನೆಯಲ್ಲಿ ವಾಸವಾಗಿದ್ದ ತಾಯಿ ಮತ್ತು ಹೆಂಡತಿ ಮಕ್ಕಳು. ತಾಯಿಯನ್ನ 3 ದಿನಗಳ ಹಿಂದೆ ಅಜ್ಜಿ ಮನೆಗೆ ಕಳುಹಿಸಿದ್ದಂತ ಹರೀಶ್ ಸದ್ಯ ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರಿನಲ್ಲಿ ನಡೆದಿರುವಂತ ಭಯಾನಕ ಘಟನೆ ಇದು. ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಹೆಂಡತಿ ಇಬ್ಬರು ಹೆಣ್ಮಕ್ಳನ್ನ ಕೊಂದು ಹಾಕಿ ತಾನು ಕೂಡ ನೇಣಿಗೆ ಶರಣಾಗ್ಬಿಟ್ಟಿದ್ದಾನೆ. ಯಾತಕ್ಕಾಗಿ ಅನ್ನೋದ್ರ ಬಗ್ಗೆ ಇನ್ನೂ ಕಾರಣ ತಿಳಿಬೇಕಿದೆ. ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ. ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಕೊಂದಿರುವಂತ ಹರೀಶ್ ಹೆಂಡತಿ ಮಕ್ಕಳನ್ನ ಕೊಂದು ಹಾಕಿದ್ದಾನೆ. ಅದಾದ ನಂತರ ತಾನು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇಂಥ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇವೆ. ಇತ್ತೀಚೆಗಷ್ಟೇ ಓರ್ವ ತನ್ನ ತಾಯಿ ಮಾವ ಅವ್ರನ್ನೆಲ್ಲ ಕೊಂದಾಕಿ ತಾನು ಕೂಡ ನೇಣಿಗೆ ಶರಣಾಗಿದ್ದ. ಬೆಂಗಳೂರಿನಲ್ಲಿ ಆಗಿತ್ತು ಆ ಘಟನೆ. ಅದರ ಬೆನ್ನಲ್ಲೇ ಈಗ ಮೈಸೂರಿನಲ್ಲೂ ಅದೇ ರೀತಿಯ ಘಟನೆ ನಡೆದಿದೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾದಂತ ಹರೀಶ್. ಡೆತ್ ನೋಟ್ ನಲ್ಲಿ ತನ್ನ ಆಸ್ತಿ ಪತ್ರದ ಬಗ್ಗೆ ಮಾಹಿತಿ ಉಲ್ಲೇಖಿಸಲಾಗಿದೆ. ಎಲ್ಲಾ ದಾಖಲೆಗಳನ್ನ ಲಾಕರ್ ನಲ್ಲಿ ಇಡಲಾಗಿದೆ. ಕೀಲಿ ಕೈ ಯಾವಾಗ್ಲೂ ಇಡುವ ಸಾಮಾನ್ಯ ಜಾಗದಲ್ಲೇ ಇದೆ. ಆಸ್ತಿ ದಾಖಲೆಗಳ ಮುಖಪುಟದಲ್ಲಿ ತಿಳಿಸಿರುವಂತೆ ದಯವಿಟ್ಟು ಮುಂದಿನ ಕ್ರಮಗಳನ್ನ ಅನುಸರಿಸಿ. ದಯವಿಟ್ಟು ಆ ಬಾಕ್ಸ್ ಅನ್ನ ಕುಳ್ಳಿಗೌಡನಹಳ್ಳಿ ಮಲ್ಲ ಅವ್ರಿಗೆ ತಲುಪಿಸಿ ಅಂತೇಳಿ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಈಗ ಪ್ರಾಥಮಿಕವಾಗಿ ಕಂಡು ಬರ್ತಾ ಇರುವ ಅನುಮಾನ ಅಂದ್ರೆ ಏನೋ ಆಸ್ತಿ ವಿಚಾರಕ್ಕೆ ಗಲಾಟೆ ಆಗಿರ್ಬಹುದು, ಅಸಮಾಧಾನ ಇತ್ತೇನೋ. ಹಾಗಂತ ಹೆಂಡತಿ ಮಕ್ಕಳನ್ನ ಕೊಂದಾಕಿ ತಾನು ಸೂಸೈಡ್ ಮಾಡ್ಕೊಂಡ್ರೆ ಏನ್ ಬಂತು ಲಾಭ? ಸದ್ಯ ಆತ ಡೆತ್ ನೋಟ್ ಬರೆದಿಟ್ಟು ತಾನು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಪೊಲೀಸರಿಗ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ಯಾಕಾಗಿ ಹೀಗೆಲ್ಲ ಮಾಡ್ಕೊಂಡ, ಏನಾಯ್ತು, ಹೆಂಡತಿ ಮಕ್ಕಳನ್ನ ಕೊಲ್ಲೋ ಮಟ್ಟಕ್ಕೆ ಯಾಕೆ ಕ್ರೂರಿ ಆದ, ಅದನ್ನ ತನಿಖೆ ಬಳಿಕನೇ ಕಂಡುಹಿಡಿಬೇಕಿದೆ.